ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ನಿಮ್ಮಲ್ಲೊಂದು ಮನವಿ, ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಕಾಮೆಂಟ್ ಮಾಡ್ರಣ್ಣ. ಸ್ಟಾರ್ಟಿಂಗ್ನಲ್ಲೇ ರೊಚ್ಚಿಗೆದ್ದು ಕಾಮೆಂಟ್ ಮಾಡಬೇಡಿ ಪ್ಲೀಸ್. 1982 ರಾಜ್ಕುಮಾರ್ ಎಂಬ ಮಿನಿ ಹಿಟ್ಲರ್, ಜೂನಿಯರ್ ಹಿಟ್ಲರ್ ಎಂದು ಟೈಟಲ್ ಇರುವ ವರದಿಯೊಂದು ಹಿಂದಿಯ ಸಣ್ಣ ಟ್ಯಾಬ್ಲಾಯ್ಡ್ ದಿನಪತ್ರಿಕೆಯಾದ ಟ್ರೇಡ್ ಗೈಡ್ನಲ್ಲಿ ಪಬ್ಲಿಷ್ ಆಗಿರುತ್ತದೆ. ಈ ಪತ್ರಿಕೆಯ ಮುಖ್ಯಸ್ಥರು ಬಿ.ಕೆ. ಆದರ್ಶ್ ಮತ್ತು ತರಣ್ ಆದರ್ಶ್. ಯಾಕೆ ಪತ್ರಿಕೆಯಲ್ಲಿ ಈ ರೀತಿ ಬರೆದು ಪಬ್ಲಿಷ್ ಮಾಡಿದ್ರು? ಕಾರಣ ಇಲ್ಲಿದೆ. ಅಮಿತಾಬ್ ಬಚ್ಚನ್ ರವರ ನಮಕ್ ಹಲಾಲ್ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿತ್ತು. ಬೆಂಗಳೂರಿನ ಕೆಜಿ ರಸ್ತೆಯ ಆಯ್ದ ಚಿತ್ರಮಂದಿರಗಳಿಗೆ ಈ ಚಿತ್ರವನ್ನ ಹಾಕಲು ಪ್ರಯತ್ನ ನಡೆದು ಅದು ವಿಫಲವಾಗಿತ್ತು. ಕಾರಣ, ಕೆಜಿ ರಸ್ತೆಯ ಮುಖ್ಯವಾದ ಥಿಯೇಟರ್ಗಳಲ್ಲಿ ರಾಜ್ ರವರ ಚಿತ್ರಗಳಿದ್ದವು. ಹಾಲು ಜೇನು 25 ವಾರಗಳ ಪ್ರದರ್ಶನ ಕಾಣಲು ಸ್ವಲ್ಪ ದಿನಗಳು ಬಾಕಿಯಿದ್ದವು. ಇದಾದ ಬಳಿಕ ತಮ್ಮದೇ ನಿರ್ಮಾಣದ ಚಲಿಸುವ ಮೋಡಗಳು ಚಿತ್ರವನ್ನ ಅದೇ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಲು ಪಾರ್ವತಮ್ಮನವರು ಚಿಂತನೆ ನಡೆಸಿದ್ದರು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆಯ ಚಿತ್ರಗಳನ್ನು ರಿಲೀಸ್ ಮಾಡಿದ್ರೆ ಈ ಪೇಪರ್ನವರಿಗೆ ಉರಿ. ಅದಕ್ಕೆ ರಾಜ್ರವರ ಕುರಿತಾಗಿ ಮಿನಿ ಹಿಟ್ಲರ್ ಎಂಬ ಪದ ಬಳಸಿ ಅಮಿತಾಬ್ ಬಚ್ಚನ್ ರವರೇ ಕರ್ನಾಟಕದಲ್ಲಿ ನನ್ನ ಚಿತ್ರಗಳಿಗೆ ಬಿಡುಗಡೆಗಾಗಿ ಅವಕಾಶ ಸಿಕ್ತಿಲ್ಲ ಎಂದು ಹೇಳಿರುವಂತೆ ಕಟ್ಟುಕತೆ ಕಟ್ಟಿ ವರದಿ ಪ್ರಸಾರ ಮಾಡುತ್ತೆ ಈ ವೇಸ್ಟ್ ಪೇಪರ್. ಈ ವರದಿ ಬಂದ ಬಳಿಕ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ. ಈ ರೀತಿಯ ಸ್ಟೇಟ್ಮೆಂಟ್ ಪತ್ರಿಕೆಯಲ್ಲಿ ಬರಲು ಅಮಿತಾಬ್ ಬಚ್ಚನ್ ರವರೇ ಕಾರಣ ಎಂದು ತಿಳಿದ ರಾಜ್ ರವರ ಅಭಿಮಾನಿಗಳು 6 ತಿಂಗಳ ಕಾಲ ಅಮಿತಾಬ್ ಬಚ್ಚನ್ ರವರ ಚಿತ್ರಗಳನ್ನ ಕರ್ನಾಟಕದಲ್ಲಿ ಬಿಡುಗಡೆ ಆಗದಂತೆ ಬ್ಯಾನ್ ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಈ ಬೆಳವಣಿಗೆ ಗಮನಿಸಿದ ರಾಶಿ ಬ್ರದರ್ಸ್ ಈ ವಿವಾದಕ್ಕೆ ತೆರೆ ಎಳೆಯಲು ಮುಂದಾಗುತ್ತಾರೆ. ರಾಶಿ ಬ್ರದರ್ಸ್ ಯಾರು ಗೊತ್ತಾಯ್ತೇ? ಹಾಸ್ಯ ನಟ ಶಿವರಾಮ್ ಮತ್ತು ಅವರ ಸಹೋದರ ಎಸ್ ರಾಮನಾಥನ್. ಇವರಿಬ್ಬರು ರಾಜ್ ರವರಿಗೆ ಮತ್ತು ಅಮಿತಾಬ್ ಬಚ್ಚನ್ ರವರಿಗೆ ಆತ್ಮೀಯರು. ರಾಜ್ ರವರ ಬಗ್ಗೆ ಯಾವುದೇ ಕಾರಣಕ್ಕೂ ಅಮಿತಾಬ್ ಬಚ್ಚನ್ ರವರು ಈ ರೀತಿ ಮಾತನಾಡುವುದಿಲ್ಲ ಎಂದು ತಿಳಿದಿದ್ದ ರಾಮನಾಥನ್ ರವರು ಈ ಘಟನೆಗೆ ಇತಿಶ್ರೀ ಹಾಡಲು ಮುಂದಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ ಮತ್ತು ಅಮಿತಾಬ್ ಬಚ್ಚನ್ ರವರ ಭೇಟಿಗೆ ವ್ಯವಸ್ಥೆ ಮಾಡುತ್ತಾರೆ. ಈ ಘಟನೆ ಇನ್ನೆಲ್ಲಿ ಬೇರೆ ರೂಪ ತಾಳುತ್ತೋ ಎಂದು ಯೋಚಿಸುತ್ತಿದ್ದ ಅಮಿತಾಬ್ ಬಚ್ಚನ್ ರವರು ಹಿಂದೆ ಮುಂದೆ ಯೋಚಿಸದೆ ರಾಮನಾಥನ್ ರವರು ಸಂಧಾನಕ್ಕೆ ಕರೆದಾಗ ತಕ್ಷಣ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬಂದ ಅಮಿತಾಬ್ ಬಚ್ಚನ್ ರವರು ರಾಜ್ ರವರನ್ನ ಕಂಡ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡಿ ನನಗೆ ತಿಳಿಯದೇ ಆಗಿರುವ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡು ತಮ್ಮ ದೊಡ್ಡತನವನ್ನ ಇಲ್ಲಿ ತೋರುವರು. ಈ ಸುಖಾಂತ್ಯದ ನಂತರ ಇದೇ ರಾಮನಾಥನ್ ರವರ ಜೊತೆ ಅಮಿತಾಬ್ ಬಚ್ಚನ್ ರವರು ಬಾಂಬೆ ಟು ಗೋವಾ ಚಿತ್ರದ ನಂತರ ಮತ್ತೊಂದು ಚಿತ್ರ ಮಾಡಲು ಮುಂದಾಗುತ್ತಾರೆ. ಆ ಚಿತ್ರವೇ ಶಂಕರ್ ಗುರು ಚಿತ್ರದ ರೀಮೇಕ್ ಆದಂತಹ ಮಹಾನ್ ಚಿತ್ರ.